ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ನ್ಯೂ ಟೈಪ್ ರೆಸಿಪಿ ಟ್ರೈ ಮಾಡತ್ತೀವಿ. ಏನಪ್ಪ ಅಂದ್ರೆ ಪಿಜ್ಜಾ ಓವೆಲ್ ಇಲ್ದೇನೆ ಯಾವ ಟೈಪ್ ಮಾಡೋದು ಹೆಂಗೆ ಏನು ಅನ್ನೋದನ್ನು ನಾನು ಈ ಬ್ಲಾಗ್ ಒಳಗೆ ತೋರಿಸ್ಕೊಡ್ತೀನಿ. ಬರ್ರಿ ನೋಡೋಣ ಅಂತ. ಬರೀ ನೋಡಾಕನ ಬಾಯಿ ಒಳಗೆ ನೀರು ಬರತ್ತವ್ರಿ. ಇನ್ನು ಟೇಸ್ಟ್ ಮಾಡಿದ್ರೆ ಇನ್ನು ಹೆಂಗೆ ಇರಂಗಿಲ್ಲ. ರೆಸಿಪಿ ಅಂತೂ ಭಾಳ ಸೂಪರ್ ಆಗಿತ್ತು. ನೀವು ನೋಡ್ರಿ ಯಾವ ಟೈಪ್ ಅನ್ನೋದನ್ನು. ಫಸ್ಟಿಗೆ ಹಾಲನ್ನ ತೊಗೋಬೇಕ್ರಿ. ಗಟ್ಟಿ ಹಾಲಿರ್ಬೇಕು. ನಾನು ಯೂಸ್ ಮಾಡಿದ್ದು ದೊಡ್ಡಲಾ ಅಂತೇಳಿ ಒಂದು ಪಾಕೆಟ್ ಬರ್ತೈತೆ ನೋಡ್ರಿ. ಅದನ್ನು ಉಗುರು ಬೆಚ್ಚಗಿರ್ಬೇಕ್ರಿ. ಕೈ ಇಟ್ಟರು ನಾವು ಸುಡಬಾರ್ದು ಹಾಲು. ನೋಡ್ರಿ ಹಿಂಗೆ ಉಗುರು ಬೆಚ್ಚಗಿನ ಹಾಲಿಗೆ ನಾವು ನಿಂಬೆ ಹಣ್ಣು ರಸ ಮಾಡಿಕೊಂಡು ಇಟ್ಕೊಂಡಿರ್ಬೇಕು. ಅದನ್ನು ಸೈಡಿಗೆ ಅದನ್ನು ಹಾಕ್ಬೇಕು. ಈಗ ನಾವೇನು ಫಸ್ಟಿಗೆ ಏನು ಮಾಡ್ಕೋಬೇಕಂದ್ರೆ, ಈ ರೆಸಿಪಿ ಚೀಸ್ ಮಾಡೋ ರೆಸಿಪಿ ಇದು. ಅಂದ್ರೆ ಪಿಜ್ಜಾಕ್ಕೆ ಚೀಸ್ ಬೇಕಲ್ಲ, ಹಾಗಾಗಿ ಹೋಮ್ ಮೇಡ ನಾವು ಚೀಸ್ ಮಾಡ್ಕೊಳತ್ತೀವಿ. ನಿಮ್ಗೆ ಚೀಸ್ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಹೊರಗಡೆ ತರ್ಬೋದು. ಮಾರ್ಕೆಟ್ ಒಳಗೆಲ್ಲ ಸಿಗ್ತಾವ್ರಿ ಚೀಸ್. ನಾವು ಈ ಮನೆ ಒಳಗನ ಟ್ರೈ ಮಾಡೋಣ ಅಂಥೇಳಿ ಚೀಸ್ನ ಮಾಡ್ಕೊಳತ್ತೀವಿ. ಹಾಲು ನಿಂಬೆ ಹಣ್ಣು ಹಾಕೋದಕ್ಕೆ ಈ ಟೈಪ್ ಆಗ್ತೈತ್ರಿ. ಅದನ್ನೆಲ್ಲ ಹಿಂಗೆ ಸೋಸಿ ಫುಲ್ ನೀರು ಏನು ಇಲ್ದಂಗೆ ಫುಲ್ ಡ್ರೈ ಮಾಡ್ಬೇಕು. ಅದನ್ನು ಈ ಥರ ಆಗ್ತೈತೆ ನೋಡ್ರಿ. ನೆಕ್ಸ್ಟ್ ಈ ನೀರಿಗೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಅಂದರೆ ಚೀಸು ಉಪ್ಪು ಇರ್ಬೇಕು. ಹಾಗಾಗಿ ಅದಕ್ಕೆ ಇದು ಒಂದೆರಡು ನಿಮಿಷ ನೀರು ಒಳಗೆ ಇದ್ರೊಳಗೆ ಇಟ್ಟು ಆಮೇಲೆ ಫ್ರಿಜ್ ಒಳಗೆ ಇಡ್ಬೇಕ್ರಿ. ಫ್ರಿಜ್ ಒಳಗೆ ಇಟ್ಟಾದ ತಕ್ಷಣ ಆಮೇಲೆ ಬೇಸ್ಮೆಂಟ್ ಮಾಡ್ಕೋಬೇಕಲ್ಲ, ಬೇಸ್. ಹಾಗಾಗಿ ಇದನ್ನ ಮೈದಾ ಹಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ ಹಾಕಿ ಕಲಿಸ್ಕೋಬೇಕು. ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಮೊಸರು ರೀ. ಮೊಸರು ಆಮೇಲೆ ನೀರು ಒಂದು ಸ್ವಲ್ಪ ಯೂಸ್ ಮಾಡೋಂಗಿಲ್ಲ. ಮೊಸರೊಳಗನೆ ಕಲಿಸ್ಬೇಕ್ರಿ. ಇದನ್ನು ನೀಟಾಗಿ ಮೊಸರೊಳಗೆ ಕಲಿಸ್ಕೊಂಡು ಇಟ್ಕೊಂಡಿರ್ಬೇಕು. ಈ ಥರ ಫೈನಲಾಗಿ ರೆಡಿ ಆಕೈತಿ. ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆ ಇಡಬೇಕು. 1 ಅವರ್ ಇಟ್ರೂ ಚಲೋನ. ನಾವು ಈಗ ಹಿಟ್ಟು ತೊಗೊಂಡಿರೋ ಕ್ವಾಂಟಿಟಿ ಒಳಗಂದ್ರೆ ಒಂದು 4 ಪಿಜ್ಜಾ ಹಾಕವ್ರಿ. 4ರೊಳಗೆ ಮತ್ತು ಪೀಸ್ ಮಾಡ್ಕೊಂಡು ತಿನ್ಬೋದು. ಭಾಳ ಜನ ಇಲ್ಲ ಅಂತಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಕೊಡ್ರಿ. ಫುಲ್ ಸಾಫ್ಟ್ ಆಗಿರ್ತೈತಿ. ಮೊಸರೊಳಗನ ಕಲಿಸ್ಕೊಂಡಿರೋದ್ರಿಂದ ಭಾಳ ಸಾಫ್ಟ್ ಇರ್ತೈತಿ. ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಹೋಳಿಗೆ ಹಿಂಗೆ ಚಪಾತಿ ಮಾಡ್ಕೊಂಡಿರ್ತೇವಲ್ಲ, ಆ ಬೇಸ್ ಒಳಗೆ ಮಾಡ್ಕೋಬೇಕು. ಈ ತವಿಗೆ ಯಾಕೆ ಸ್ವಲ್ಪ ಬೇಯಿಸ್ಕೊಳಕತ್ತೀವಿ ಅಂದ್ರೆ, ಓವೆನ್ಗಾದ್ರೆ ಈ ಥರ ಏನು ಬೇಕಾಗಿರಲ್ರಿ. ಈಗ ನಾವು ಒಲೆ ಮೇಲೆ ಮಾಡ್ಕೊಳತ್ತಿರೋದ್ರಿಂದ ಈ ಥರ ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕು. ನೋಡಿರಿ, ಈ ಥರ ಲೈಟಾಗಿ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಸಾಸ್ ರೆಡಿ ಮಾಡತ್ತೀರಿ. ಈಗ ಟೊಮೆಟೊ ಸಾಸು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ, ಹಸಿ ಶುಂಠಿ, ಕುದಿ ನೀರಿಗೆ ಟೊಮೊಟೊ ಹಣ್ಣು ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಟೊಮೆಟೊನ ಸಿಪ್ಪೆ ತೆಗೆದು ಮಿಕ್ಸಿ ಮಾಡ್ಕೋಬೇಕ್ರಿ. ಅದು ಈ ಥರ ಪೇಸ್ಟ್ ಆಕೈತಿ. ನೆಕ್ಸ್ಟಿಗೆ ನಾವೇನು ಅದನ್ನು ಬೇಯಿಸಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಟೊಮೆಟೊ ಹಣ್ಣು ನೀಟಾಗಿ ಸಾಸ್ ಅಪ್ಲೈ ಮಾಡ್ಬೇಕ್ರಿ. ಆಮೇಲೆ ನಿಮಗೆ ಬೇಕಾಗಿರೋ ಟಾಪ್ಸ್ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ಮು ಈ ಥರ ಎಲ್ಲ ನಮ್ಮ ಮನೆ ಒಳಗೆ ಏನು ಇಂಗ್ರೀಡಿಯೆಂಟ್ಸ್ ಇದ್ವಲ್ಲ, ನಾವು ಅದನ್ನಷ್ಟೇ ಆನಿಯನ್ನು, ಟೊಮೆಟೊ ಆಮೇಲೆ ಚೀಸ್ ಇಷ್ಟ ಯೂಸ್ ಮಾಡೇವಿ. ನೀಟಾಗಿ ಎಲ್ಲ ಹಾಕ್ಕೋಬೇಕ್ರಿ. ಕ್ಯಾಪ್ಸಿಕಮ್ ಅದಿದ್ದು ಎಲ್ಲ ಇದ್ರೆ ಇನ್ನೂ ಟೇಸ್ಟ್ ಇರ್ತೈತಿ. ನೆಕ್ಸ್ಟ್ ಈಗ ಓವೆನ್ ಇರೋದಿಲ್ಲಲ್ರಿ, ಹಾಗಾಗಿ ಒಂದು ದೊಡ್ಡ ಡಬರಿ ಆಗಲಿ ಈ ಥರ ಪ್ಯಾನ್ ಆಗಲಿ ಅದನ್ನೆಲ್ಲ ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಬೌಲ್ ಇಟ್ಟು ಕೆಳಗೆ ಇದು ಪಿಜ್ಜಾದ ತಟ್ಟೆ ಇಟ್ಟರೆ ಓವೆನ್ ಫೀಲ್ ಏನಿರ್ತೈತೆ ಅಲ್ರಿ, ಅದೆಲ್ಲ ಆ ಟೈಪು ಗ್ಯಾಸ್ ಒಳಗನ ಮಾಡ್ಕೋಬೋದು ಅಂತ ಹೇಳತ್ತೈತಿ. 3 to 4 ಮಿನಿಟ್ಸ್ ಈ ಥರ ಬೇಯಿಸ್ಕೊಂಡ್ರೆ ಭಾಳ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿನೂ ಇರ್ತೈತಿ.
ನೋಡ್ತಿರ್ಬೋದು ನೀವು, ನಿಮಗೂ ಗೊತ್ತಾಗ್ತಿರ್ಬೋದು. ಬ್ಯಾಕ್ನು ನೋಡ್ರಿ ಎಷ್ಟು ಕರೆಕ್ಟಾಗಿ ಬೆಂದೈತಿ. ಟೇಸ್ಟು ಕೂಡ ಹಂಗೆ ಮಸ್ತ್ ಇರ್ತೈತ್ರಿ. ಟ್ರೈ ಮಾಡಿರಿ ನೀವು ಒಂದ್ಸತಿ. ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.